ಆ್ಯಂಡ್ ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡಲೇಬೇಕು. ನ್ಯೂ ಕಮ್ಮರ್ ಲೈಕ್ ಫಿಲಮ್ಗೆ ಸೊ ಅಷ್ಟು ರಿಚಾಗಿ ಬಜೆಟ್ ಹಾಕಿದ್ದಾರೆ. ನಾವು ಟ್ರೇಲರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ರಿಚಾಗಿ ಮಾಡಿದ್ದಾರೆ. ಸೆಟ್ಸ್ ಆಗಿರ್ಬೋದು, ಸೊ ಮೇಕಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೆಟ್ ಅನ್ನೋದು ಸುಮಾರು ಸಿನಿಮಾದಲ್ಲಿ, ನಮ್ಮ ಸಿನಿಮಾದಲ್ಲಿ ಸುಮಾರು ಕಡೆ ಹಾಕಿದ್ದಾರೆ ಸೆಟ್ಟು. ತುಂಬ ಖರ್ಚು ಮಾಡಿದ್ದಾರೆ. ಲೊಕೇಶನ್ ಯಾವುದು ಬೆಂಗಳೂರಿಗಿಂತ ಜಾಸ್ತಿ ಆಮೇಲೆ ಎಷ್ಟು ರೂಮ್ಗಳ ವ್ಯವಸ್ಥೆ ಅದು ಇದು ಸಿಕ್ಕಾಬಟ್ಟೆ ಖರ್ಚು ಮಾಡಿದ್ದಾರೆ. ಖುಷಿ ಆಗುತ್ತೆ ಹೊಸಬ್ರ ಮೇಲೆ ಇಷ್ಟೊಂದು ಬಂಡವಾಳ ಹಾಕಿರೋದು. ನಿಜವಾಗ್ಲೂ ಒಂದು ಮುಂದಕ್ಕೆ ಯಾವ ಥರ ಪ್ರೊಡ್ಯೂಸರ್ ಸಿಗ್ತಾರೋ, ನಮಗೆ ಯಾವ ಥರ ಇದು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದು ಇವ್ರನ್ನಂತೂ ನಮ್ಮ ಲೈಫಲ್ಲಿ ನಾವು ಮರೆಯೋಕ್ಕಾಗಲ್ಲ. ಅಂತ ಪ್ರೊಡ್ಯೂಸರ್ಗಳು ನಿಜವಾಗ್ಲೂ ಬೆಳಿಬೇಕು. ಬರಬೇಕು. ಆರ್ಟಿಸ್ಟ್ ಮೇಲೆ, ಆ ಸಿನಿಮಾ ಮೇಲೆ ಅಥವಾ ಆಕ್ಟಿಂಗ್ ಮೇಲೆ ಇರೋ ಪ್ರೀತಿ ಇದೆಯಲ್ಲ, ಅವರು ಕೂಡ ಆಕ್ಟ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಕೂಡ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಅದ್ರ ಮೇಲೆ ಇರೋ ಅಭಿಮಾನನೇ ಬೇರೆ. ಒಂದು ಧೈರ್ಯ, ಬಂಡ ಧೈರ್ಯ ಅವ್ರದ್ದು. ನನ್ಗೇನೋ ಒಂದು ಭಗವಂತನ ಮೇಲೆ ನಂಬಿಕೆ ಬಿಡಪ್ಪ, ನಮ್ಮ ಆಂಜನೇಯ ಕಾಪಾಡ್ತಾನೆ ಅಂತ, ಅದೊಂದು ಆ ನಂಬಿಕೆ ನೀವೆಲ್ಲ ಈಗ ಎಷ್ಟು ಚೆನ್ನಾಗಿ ಬೆಳೆಸ್ತಾ ಇಲ್ಲ ಅವ್ರು ಸತ್ಯ. ಅದು ನೋಡಿ, ನಮ್ಮ ಸಿನಿಮಾದಲ್ಲಿ ಸುಮಾರು ಅಡೆತಡೆಗಳು ಬಂದು ಏನೇನೋ ಆಯ್ತು. ಬಟ್ ಎಲ್ಲೂ ಕೂಡ 1% ಆಚೆ ಬರಲಿಲ್ಲ. ಆಮೇಲೆ ಸಿನಿಮಾ ಕೂಡ ಎಲ್ಲೂ ನಿಂತಿಲ್ಲ. ಆಕ್ಚುಲಿ ನಮ್ ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟೋ ಸಲ ಬೆಂಗಳೂರಲ್ಲಿ ಜೋರ್ ಮಳೆ, ಅಲ್ಲಿ ಬರ್ತಿಲ್ಲ. ನಂಗೆ ಎಲ್ಲರೂ ಕಾಲ್ ಮಾಡಿ ಕೇಳ್ತಾ ಇದಾರೆ, ಇಲ್ಲಿ ತುಂಬಾ ಮಳೆ, ಸೈಕ್ಲೋನ್ ಅದು ಇದು ಅಂತ ಹೇಳ್ತಿದ್ದಾರೆ, ನೀವಲ್ಲಿ ಆರಾಮಾಗಿ ಶೂಟ್ ಮಾಡ್ತಿದಾರ. ಎಷ್ಟೋ ಬೇರೆ ಸಿನಿಮಾ ಶೂಟಿಂಗ್ ಅವ್ರು ಹೇಳಿದ್ದಾರೆ, ನಮಗೆ ಹಿಂಗ್ ಪ್ರಾಬ್ಲಮ್ ಆಗಿ ಶೂಟಿಂಗ್ ಸ್ಟಾಪ್ ಆಗಿದೆ, ನೀವ್ ಹೆಂಗ್ ಮಾಡ್ತಿದ್ದೀರ, ನಮ್ ದೈವ ಇದರಿಂದ ಶಕ್ತಿ ಇರ್ಬೇಕು, ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ. ಒಂದ್ ದಿವಸ ಏನೋ ಮಳೆ ಹೊಡೆದಿದೆ, ಅವಾಗ ನಾವು ಒಂದ್ ಸ್ವಲ್ಪ ಎರಡು ಅವರ್ ಯಾವತ್ತು ನಮ್ಗೆ ಒಂದ್ ಚಿಕ್ಕ ಪ್ರಾಬ್ಲಮ್ ಆಗದೇನು ಶೂಟ್ ಮಾಡಿದೀವಿ. ಅಷ್ಟು ಈಸಿಯಾಗಿ ಶೂಟ್ ಮಾಡಿ ಬೇಗ ರಿಲೀಸ್ಗೆ ಕೂಡ ಬಂದಿದ್ದೀವಿ. ಒಂದ್ ದಿವಸ ಊಟ ಮಾಡೋ ಟೈಮಲ್ಲಿ ಊಟ ಮಾಡಕ್ ಬ್ರೇಕ್ ಬಿಟ್ರು, ಇಮಿಡಿಯೇಟ್ಲಿ ಜೋರಾಗಿ ಹೋಗ್ಬಿಡ್ತು ಮಳೆ. ಆ ಟೈಮಲ್ಲಿ ಏನ್ ಮಾಡೋದು ಏನ್ ಕತೆ ಅಂದ, ಊಟ ಮುಗಿಸಿ ನಾವು ಕೈ ತೊಳಿತಿದ್ದಂಗೆ ಅದೇ ಅವ್ರೆಲ್ಲರೂ ಶಾಕ್ ಆದ್ರು, ಏನ್ ಮಿರಾಕಲ್ ಇದು, ಮಳೆ ಬರ್ಬೇಕಿತ್ತು, ನಿಮ್ ಬ್ರೇಕಿಗೆ ವೇಟ್ ಮಾಡ್ತಾ ಇದೆ. ಆಮೇಲೆ ಎಲ್ಲ ಮುಗಿದು 6 ಗಂಟೆಗೆ ಒಂದಿವ್ಸ ಪ್ಯಾಕಪ್ ಹೇಳ್ತಾರೆ, 6 ಗಂಟೆ ಸ್ಟಾರ್ಟ್ ಆಯ್ತು ಜೋರಾಗಿ. ನಿಜ ಗ್ರೇಟ್. ನೇಚರ್ ಕೂಡ ಎಷ್ಟೊಂದು ಸಪೋರ್ಟ್ ಮಾಡಿದೆ. ಆಮೇಲೆ ನಾವು ಶೂಟ್ ಮಾಡಿರೋದೇ ನೇಚರ್ ಮಧ್ಯೆ, ಎಲ್ಲಾನು ಕಾಡ್ ಮಧ್ಯೆ, ಬೆಟ್ಟದ ಮೇಲೆ. ಸೊ ಅಷ್ಟೇ, ನಮ್ಗೇನು ಅಂತ ಉಸಿರು ಕಟ್ಟೋ ತರ ಇರ್ಲಿಲ್ಲ, ತುಂಬಾ ಫ್ರೀ ಆಗಿ ಒಳ್ಳೆ ಏರ್ ತಗೊಂಡು ವರ್ಕ್ ಮಾಡಿದ್ವಿ. ಎಲ್ಲೆಲ್ಲಿ ಶೂಟಿಂಗ್ಸ್ ಎಲ್ಲ ಎಲ್ಲಿ ಮಾಡಿದ್ದು, ಯಾವ ಪ್ಲೇಸ್ ಅಲ್ಲಿ? ಎಲ್ಲ ರಾಮನಗರ, ಚನ್ನಪಟ್ಟಣ, ಆಮೇಲೆ ಸಾಂಗ್ ಶೂಟ್ ಎಲ್ಲ ಪುಷ್ಪಗಿರಿ, ನಮ್ ಕೊಡಗು, ಆ ಕಡೆ ಬೆಂಗಳೂರು ಒಂದಿಷ್ಟು ಮಾಡಿ. ಈಗ ಒಂದು ಏನ್ ಕಂಡೀಷನ್ ಅಂದ್ರೆ, ಶೂಟಿಂಗ್ ಸೆಟ್ ಅಲ್ಲಿ ಆಗಿರೋ ಫನ್ನಿಯೆಸ್ಟ್ ಮೂಮೆಂಟ್ ಹೇಳ್ಬೇಕು, ಬಟ್ ಎಲ್ಲೂ ಹೇಳಿರ್ಬಾರ್ದು ಇದುವರೆಗೂ, ಅದು ಕಂಡೀಷನ್. ಏನಿಲ್ಲ, ನಾನು ಡೈಲಿ ಒಂದು 15 ಸ್ವಲ್ಪ ಊಟ ಕೊಡಿಸ್ತಾ ಇದ್ದೆ. ಅದೇ ಫನ್ನಿ. 15,000ನಾ? ಅಲ್ಲ, ಅದೇ ಫನ್ನಿ, ಹೇಳಿದ್ದೆ ಫನ್. ಇದು ಟ್ರೂ ಅಲ್ಲ ಅಥವಾ ಇಲ್ವಾ? ನಮ್ ನೋಡಿದ್ರೆ ಸುಳ್ಳು ಹೇಳಂಗ್ ಕಾಣ್ತೀನಿ. ಅದ ತಮಾಷೆನೂ ಒಂದೊಂದ್ಸರಿ ಮಾಡ್ತಿರಲ್ಲ. 100%. ಅವ್ರ ಪಾಪ ಇವತ್ ನೋಡ್ತಿದಾರೆ, ನಾವು ನೋಡಿದೀವಲ್ವಾ ಶೂಟಿಂಗ್. ಹೌದು, ಹಾಗಾಗಿ ಅವ್ರು ಏನಾರ ಬೇಕು ಅಂದಾಗ ಇಮ್ಮಿಡಿಯೇಟ್ಲಿ ತರಿಸ್ತಾ ಇದೆ. ಒಂದ್ ದಿವ್ಸನೂ ಒಂದ್ ಚಾಕ್ಲೇಟ್, ₹1 ಚಾಕ್ಲೇಟ್ ನಂಗೆ ತರ್ಸ್ಕೊಟ್ಟಿಲ್ಲ ಹೀರೋ. ₹1 ತರಿಸ್ಕೊಟ್ಟಿಲ್ಲ, ₹1,00,000 ತರಿಸ್ಕೊಟ್ಟಿಲ್ಲ. ಮುಖ ನೋಡೋಣ. ಆಕ್ಚುಲಿ ಒಂದು ಫನ್ನಿಯೆಸ್ಟ್ ಮೂಮೆಂಟ್ ಹೇಳಿ ಅಂದ್ರೆ, ನೀವು ಎಷ್ಟು ಕಾಮಿಡಿ ಅಂಡ್ ಏನದು ಆಕ್ಚುಲಿ ಎವ್ರಿ ಡೇ ಇವ್ರು ಫನ್ ಇದ್ರಲ್ಲೇ ಇರ್ತಾ ಇದ್ರು. ನಾನು ಅಯ್ಯೋ ಸುಮ್ಮನೆ ಇರಿ ಮನು, ಇವಾಗೇನೋ ಒಂದು ಶಾರ್ಟ್ ಇಟ್ಟಿದ್ದಾರೆ, ಅದ್ರ ಮುಂಚೆ ತಮಾಷೆ ಮಾಡ್ಬಿಡ್ತಿದ್ರು ಇವ್ರಾಗಿರ್ಲಿ, ನಾನಿಬ್ರು ಅಷ್ಟೇ. ಆಮೇಲೆ ಡೈಲಾಗಲ್ಲೇ ಇದೆ ಒಂದು ವರ್ಡ್ ರಿವೀಲ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಟ್ರೈಲರ್ ಅಲ್ಲ ಇದೆಯಲ್ಲ, ಕೇಳಿಲ್ವಾ ಡೈಲಾಗ್? ಅದು ಕೇಳಿದೀನಿ. ಡೈಲಾಗ್ ತಮಟೆ ಮೇಲೆ ನಿಗಾ ಇಡು ಅಂತ, ಮೇಲೆ ನಿಗಾ ಇಡಿಲ್ಲ ನಿಮಗೆ ಗೊತ್ಬಿಟ್ಟು ಏನ್ ಆಡ್ಕ. ಸೊ ಅದ್ರ ಬಗ್ಗೆ ತುಂಬಾ ಫನ್ ಮಾಡಿದ್ವಿ, ಯಾಕಂದ್ರೆ ನನ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ, ಏನು ಈ ತರ ಹೇಳ್ತಾ ಇದಾರೆ ಅಂತ. ಅದ್ರ ಬಗ್ಗೆ ನನ್ಗೆ ಇಬ್ರು ಏನೋ ಕ್ಯೂರಿಯಸ್ ಸ್ಟೋರಿ ಇದೆ ಅದ್ರ ಹಿಂದೆ ಅನ್ನೋ ತರ ಎಲ್ಲ ಕ್ಲಾಸ್ ಹೇಳಿದ್ರ. ಆಮೇಲೆ ಲಾಸ್ಟಿಗೆ ಮನೆಗೆ ಹೋಗೋಗಿ ಹೇಳಿದ್ರು. ಕ್ವಶನ್ ತಪ್ಪು ಕೇಳಿದೆ ಅನ್ಸುತ್ತೆ. ಇವ್ರಿದ್ದಾಗ ಫನ್ನಿಯೆಸ್ಟ್ ಮೂಮೆಂಟ್ ಇದೆ ಇರುತ್ತೆ, ಹಂಗೆ ಸೀರಿಯಸ್ ಏನಾದ್ರು ಸಿಚುವೇಶನ್ಸ್ ನೆನಪಿರೋ ಅಂತದ್ದು ಮರೆಯಕ್ ಆಗದೆ ಇರೋದಾಯ್ತಾ ಅಂತ ಕೇಳ್ಬೇಕಿತ್ತೇನೋ. ಇಲ್ಲ ಸೀರಿಯಸ್ ಅನ್ನೋದೇನಿಲ್ಲ. ಪಾಪ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇವರು ಒಂದು ಕಾಲೊಂದು, ಅವಾಗ ನಾನು ಸ್ವಲ್ಪ ಸೀರಿಯಸ್ ಆದ್ರು ಒಂದು ಅರ್ಧ ಗಂಟೆ ಪಾಪ ನಾನು ನನ್ನ ಲೈಫಲ್ಲಿ ಕಣ್ಣೀರ್ ಹಾಕಿರೋದು ನೋಡಿಲ್ಲ. ನಂಗೆ ಹೊಟ್ಟೆಗೆ ನಾನು ಅಳ್ಳಿಲ್ಲ, ಒಂದು ಕಲ್ ತಗೊಂಡು ಬೆಳ್ಳನ ಗೆಚ್ಕೊಂಡೆ ಸಿಟ್ಟಿಗೆ. ಅಲ್ಲ ನೀವ್ ಯಾಕೆ ಪ್ಲಾಸ್ಟಿಕ್ ಇದು? ಅಲ್ಲ ನೀವ್ ಯಾಕೆ ಹಂಗ್ ಮಾಡ್ಕೊಂಡ್ರಿ? ಅವ್ರ ಕಾಲೇಟ್ ಆಗಿದ್ದಕ್ಕೆ ಬೇಜಾರಾಗಲ್ವಾ ಮೇಡಮ್? ಪಾಪ ಅಷ್ಟು ಜೊತೆ ಜರ್ನಿ ಅಲ್ಲಿ ಏನು ಅಂದ್ರೆ, ನಾವು ಬೆಟ್ಟದ ಮೇಲೆ ಶೂಟಿಂಗ್ ಮಾಡ್ತಾ ಇದ್ವಿ.
ಅಲ್ಲಿ ಕಲ್ಲೆಲ್ಲ ಕಟ್ಟಿರ್ತಾರಲ್ಲ, ಸೊ ಅವಾಗಿಂದನೇ ಪುಷ್ಪಗಿರಿ ಬೆಟ್ಟ ಅಂದ್ರೆ ಗೊತ್ತಿರುತ್ತೆ, ಕಲ್ಲು ಕಟ್ಟಿರೋದೆಲ್ಲ ಇದೆ. ಅಲ್ಲಿ ಹಿಂಗೆ ಡ್ಯಾನ್ಸ್ ಮಾಡುವಾಗ ಮಿಸ್ ಆಗಿ ತುಂಬ ತರ್ಚ್ಬಿಟ್ಟಿತ್ತು ಕಾಲು ಆಲ್ರೆಡಿ, ಯಾಕಂದರೆ ಬೆಟ್ಟದ ಮೇಲೆ ಮತ್ತು ಫಾಲ್ಸ್ ಮೇಲೆಲ್ಲ ನಾವು ಶೂಟ್ ಮಾಡಿರೋದ್ರಿಂದ ತುಂಬ ತರ್ಚ್ಬಿಟ್ಟಿತ್ತು ಆಲ್ರೆಡಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಗಾಯ ಆಗಿ ಉಗ್ರೇನೋ ಕಟ್ಟಾಗ್ಬಿಡ್ತು. ಸೊ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆ ಬಿಸಿಲು, ಅರ್ಧ ಗಂಟೆಗೆ ರೆಡಿಯಾಗಿ ಡ್ಯಾನ್ಸ್ ಮಾಡಿವ್ರೆ. ಅರ್ಧ ಗಂಟೆ ಅಷ್ಟೇ, ಡೆಡಿಕೇಶನ್. ಅರ್ಧ ಗಂಟೆ ಎಲ್ಲ 10 ನಿಮಿಷ ಟೈಮ್, 20 ನಿಮಿಷ ಲೆಸ್ ಮಾಡ್ಕೊಳ್ಳಿ, 10 ನಿಮಿಷ 10 ನಿಮಿಷ ಟೈಮ್ ಕೊಟ್ಟರು, ಅಂದರೆ ಸ್ವಲ್ಪ ಕಾಮ್ ಆಗಲಿ ಅಂತ. ಆಮೇಲೆ ನಗಡ್ಕ ಬಂದ್ರು. ನಾನೊಂದು ಯಾವುದೋ ಒಂದು ಜೋಕ್ ಹೇಳಿದ್ನ, ಇಲ್ಲಿ ನಗಡಿ ನನ್ನ ಜೋಕಿಗೆ ನಗ್ಲು ನೀವು, ಸುಮ್ಮನೆ ಬೇರೆಯವ್ರು ಹೇಳಿದ್ದು, ನಾನು ಆಮೇಲೆ ಹೇಳಿದ್ದು ಜೋಕು. ಅಂದ್ರೆ ನಿಮ್ ಸೆಟ್ಟಲ್ಲಿ ಏನಾದ್ರು ಆದ್ರೆ ಈ ಜೋಕ್ಸ್ ಅಂತ ಮಾಡ್ಬಿಟ್ಟು ಅದನ್ನೆಲ್ಲ ನಂದಕ್ಕೆ ನಿಧಾನಕ್ಕೆ ನಗಾಡ್ತಾರೆ, ಅರ್ಥ ಆಗಲ್ವಲ್ಲ. ಪಾಪ ನಮ್ ಡೈರೆಕ್ಟರ್ ಬಂದ್ಬಿಟ್ಟು ಅದು ಏನೇನೋ ಹಚ್ಚಿ ಎಲ್ಲ ಹೌದು, ಸುಮಾರು ನಾನು ಕಷ್ಟಪಡ್ಬಿಟ್ಟ. ನೀವೇನ್ ಕಷ್ಟಪಟ್ಟಿಲ್ಲ ಡೈರೆಕ್ಟ್ರು. ಸುಮ್ನೆ ಯಾಕಿದು ಬಿಟ್ಟು ಪಾಪ ಏನು ಮಾಡಿಲ್ಲ ಅಂದ್ರೆ ಸುಮ್ನೆ ಹೇಳ್ಕೊಳ್ಳೋ ಹೀರೋ ಅಲ್ವಾ. ಸೊ ನಾನು ಹೀರೋಯಿನ್ ಕಷ್ಟ ಆದಾಗ ಒಂದ್ ಸ್ವಲ್ಪ ಸಾಫ್ಟ್ ಇಲ್ಲ. ಆಮೇಲೆ ಅದೆಲ್ರಿ ಕಾಡೊಳಗೆ ಯಾವ್ದೋ ಕರ್ಕೊಂಡು ಹೋಗೋದಿತ್ತಲ್ರಿ, ಇಬ್ರು ಹೆಂಗ್ ಕರ್ಕೊಂಡು ಹೋದೆ, 2-3 ಹಾವು ಬಂದು ಓಕೆ ಬರಂಗಿದ್ದ ಓಡಿಸ್ದೆ ಯಶ ಅಂದೆ ಹೋದೋ. ಇಬ್ರು ಕಾಡಲ್ಲಿ ಕರ್ಕೊಂಡ್ ಬಂದಿದ್ದು, ಓನ್ಲಿ ಕೈ ಇಟ್ಕೊಂಡ್ ಕರ್ಕೊಂಡ್ ಬಂದೆ ಅಲ್ವಾ, ಬೀಳ್ದಂಗೆ. ಅದೇ ಒಂದು ವ್ಯಾನು ಇಬ್ರದ್ದು ಗುದ್ದಕ್ ಬರುತ್ತಲ್ಲ, ಅದಿಲ್ಲಾಂದ್ರೆ ಕೈ ಇಟ್ಕೊಂಡೆ ಕರ್ಕೊಂಡ್ಬರ್ಬೇಕು. ಸೀನ್ ಆಗಿತ್ತು, ಸೀನ್ ಹಂಗಿತ್ತು. 7:30-8 ಗಂಟೆಲಿ ಯಾವ ಅಸ್ರಾವ ಕೆರೆಬಿಟ್ನ ಇದ್ರಲ್ಲಿ. ಅದು ಏನು ಅಂದ್ರೆ ನಾವು ಎಷ್ಟು ಡೇಂಜರಸ್ ಸಿಚುವೇಶನ್ಸ್ ಇರುತ್ತೆ ಸಿಕ್ಕಾಪಟ್ಟೆ ಅದು ಅಂತ ಗಿಡ. ಕಾಡಲ್ಲಿ. ಅಂದ್ರೆ ಬೆಟ್ಟದ ಮೇಲೆ ನೀವು ಎಕ್ಸ್ಟ್ರೀಮ್ ಕಾಡು, ಅಲ್ಲೆಲ್ಲ ಜನ ಓಡಾಡೋದೇ ಕಮ್ಮಿ. ಹೆಂಗೆ ಅಂದ್ರೆ ಫುಲ್ ಗ್ರಾಸ್ ಎಲ್ಲ ಇಷ್ಟಿಷ್ಟು ಉದ್ದ ಬೆಳ್ಕೊಂಡ್ಬಿಟ್ಟಿದೆ, ಅದ್ರ ಮಧ್ಯದಿಂದ ನಾವು ಬರಬೇಕು. ಪಾತ್ ಕ್ರಿಯೇಟ್ ಮಾಡಿದ್ದಾರೆ, ಬಟ್ ಎಲ್ಲಿಂದ ಹಾವು ಬರುತ್ತೆ ಏನು, ಯಾಕಂದ್ರೆ ನಾವೆಲ್ಲ ಶೂಟ್ ಮಾಡಿ 6 ಗಂಟೆ 6:30 ಮೇಲೆ ಕತ್ಲಾಗ್ಬಿಟ್ಟಿದೆ. ನನಗೆ ಭಯ, ಹಿಂದೆ ಇರೋರು ನಾನು, ಪಾಪ ಹಿಂದೆ ಒಬ್ರು ಇದ್ರು, ಬಟ್ ಎಲ್ಲಿಂದ ಹಾವು ಬರುತ್ತೆ ಏನ್ ಗೊತ್ತಾಗುತ್ತೆ. ಫುಲ್ ಅಂದ್ರೆ ಅದೇ ಡೇಂಜರ್ ಕಾಡಲ್ಲಿ ಹೇಳಕ್ ಆಗಲ್ಲ ಯಾವಾಗ ಹೇಗಿರುತ್ತೆ ಅಂತ. ಅದು ನಮ್ ಕೂರ್ಗ ಅಂತ ಇದ್ರೆ ಆನೆ, ಈಚೆಡೆ ಇದು ಎಲ್ಲಾನು ಬಂದ್ಬಿಡುತ್ತೆ ನಮಗೆ. ಅದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋರು, ಗೊತ್ತಿರುತ್ತೆ ಇದೆಲ್ಲ. ನನ್ಗೆ ಆ ಭಯ, ಅಯ್ಯೋ ಎಲ್ಲಿಂದ ಏನ್ ಬಂದ್ಬಿಡುತ್ತೋ ಅಂತ. ಆಮೇಲೆ ನಮ್ದು ಆಲ್ಮೋಸ್ಟ್ ಬೆಟ್ಟದ ಮೇಲೆ ಇರೋದ್ರಿಂದ ಯಾವ ಗಾಡಿನೂ ಅಲ್ಲಿ ಹೋಗ್ತಾ ಇರ್ಲಿಲ್ಲ. ಒಂದು ಅರ್ಧಕ್ಕೆ ಬರೋದು, ಇಲ್ಲ ಕೆಳಗಡೆ ಇಳಿಸ್ಬಿಟ್ಟು ಹೋಗ್ಬೇಕಿತ್ತು. ಎಷ್ಟೋ ಸಲ ಬೆಳಿಗ್ಗೆ ಶುರು ಮಾಡೋದು ಅಷ್ಟು ದೂರದ ವಾಕ್, ಆಮೇಲೆ ಊಟಕ್ಕೆ ಮತ್ತೆ ಕೆಳಗೆ ಬರ್ತಿದ್ವಿ, ಮತ್ತೆ ಮೇಲೆ ಹೋಗ್ತಾ ಇದ್ವಿ. ಎಷ್ಟು ಕಷ್ಟಪಟ್ಟು ಮಾಡಿರೋದು. ಸಾಂಗ್ ಶೂಟ್ ಅಂತೂ ನಾನು ಸ್ವಲ್ಪ ಹಿಂಗೆ ಈ ತರನೇ ಮಾಡಿದ್ದೀನಿ, ಯಾಕಂದ್ರೆ ಅದೇ ಕಷ್ಟದಲ್ಲಿ ಅಯ್ಯೋ ಅದ್ರ ಮೇಲೆ ಬೆಟ್ಟ ನೋಡೋಗ್ಲೆ ಅಮ್ಮ ಇಷ್ಟು ಹತ್ಬೇಕಾ ಅಂತ ಇದ್ರೆ ತಾನೇ. ಇಲ್ಲಿ ಜಿಮ್ ಎಲ್ಲ ಮಾಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಎತ್ಕೊಂಡು ಹೋಗ್ಬೇಕು. ಅವ್ರೇನ್ ಸರ್ ಅದು ಒಂದು ನಿಮ್ಮ ಶಕ್ತಿ ಪ್ರದರ್ಶನ ಸರ್. ಇವ್ರಿಗಾದ್ರೂ ಪಾದರಕ್ಷೆ ಕೊಟ್ಟಿದ್ರು, ನನಗೆ ಚಪ್ಪಲ್ ಇಲ್ದಂಗೆ ನಡೆಸವ್ರೆ. ನನಗೆ ಎಲ್ಲಿ ಈಪ್ಸಿ ಬಂದು ಜಿಗಣಕ್ಕೆ ಬಂದು ಕಚ್ತಾವೋ, ಎಲ್ಲಿ ಬಂದು ಏನ್ ಕೂಗ್ತಾವೋ ಅನ್ನೋ ನನಗೆ ಭಯ. ನಾನು ಎಲ್ಲ ನೋಡ್ಕೊಂಡು ಓಡಾಡ್ಬೇಕು ಹಿಂಗೆ ಟೊಕಟೊಕಟಕ ಅಂತ. ಇವ್ರು ಚಪ್ಪಲ್ ಹಾಕೋರಲ್ಲ ಅಂತ ಓಡೋರು ಇವ್ರು. ಎಂತ ಸರ್ ಹಳ್ಳಿ ಹುಡ್ಗ ಇದೆಲ್ಲ ಅಭ್ಯಾಸ ಇದೆ, ನನಗೆ ಅಭ್ಯಾಸ ಇದೆ. ಆದ್ರೆ ಹಂಗಂತ ನೀವು ಸುಮ್ಮನೆ ಚುಚ್ಚಿಸ್ಕೊಳಕ್ಕಾಗತ್ತೆ ಮೇಡಮ್? ಯಾರು ಕಚ್ಚು ಬರಪ್ಪ ನನ್ನ ಕಚ್ಚು ಹಳ್ಳಿ ಹುಡ್ಗ ಅನ್ನಕ್ಕಾಗತ್ತಾ? ಅವ್ರಿಗೂ ಭಯ ಬರ್ತಿರಲ್ವಾ? ಎಸ್ ಹೌದು. ಒಟ್ನಲ್ಲಿ ಟೋಟಲ್ ಫನ್ ಇತ್ತು ಅಷ್ಟೇ. ಸಖತ್ತು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೆ.